ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಎಷ್ಟು ಚೆನ್ನಾಗಿದೆ ಡೇರೆವ. ಇದು ನನಗೆ ಚಿಕ್ಕಮಂಗ್ಳೂರಿಂದ ಕಳಿಸಿರೋ ಗೆಡ್ಡೆಯಲ್ಲಿ ಬಂದಿರೋ ಅಂಥ ಹೂವು. ವೈಟ್ ಸೇವಂತಿಗೆನೇ, ಅದರಲ್ಲಿ ಈ ಕಲರ್ ಬಂದಿದೆ. ಮೊನ್ನೆ ವೀಡಿಯೋ ಹಾಕ್ದಾಗ ವೈಟ್ ಇತ್ತು ನೋಡಿ, ಇವಾಗ ಈ ಕಲರ್ ಆಗಿದೆ. ಅಲ್ಲೂ ಕಡ್ಡಿ ಕಟ್ಟದಲ್ಲೇ ಮಳೆ ಬಂದಿರೋದಕ್ಕೆಲ್ಲ ಮಲ್ಕೊಂಡ್ಬಿಟ್ಟೈತಿ. ಹೆಂಗೆ ಮನ್ಗಿದೆ ಅಂತ, ಇಷ್ಟು ಚೆನ್ನಾಗಿ ಹೂ ಇದೆ ಅಂತ ನೋಡಿ. ಮರಳೆ ಹೂವನ್ನ ನಾನು ಹಾರ್ವೆಸ್ಟೇ ಮಾಡಿಲ್ಲ, ಎಲ್ಲ ಹೇಗೆ ಅರಳ್ಕೊಂಡಿದೆ ಅಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಇದು ಒಂದು ವೆರೈಟಿ ಥರ. ಇದು ಸ್ಫಟಿಕ ಅಂತೆ, ನನಗೂ ಗೊತ್ತಿಲ್ಲ. ಆದರೆ ನಿನ್ನೆ ಇದನ್ನು ಹೇಳಿ ಸ್ಫಟಿಕ ಹೂವು ಅಂತ ಹೇಳಿದ್ರು, ಹಂಗಾಗಿ ನೋಡೋಣ ಅಂದ್ಬಿಟ್ಟು 2 ಗಿಡ ಇಟ್ಕೊಂಡಿದ್ದೀನಿ. ಹೂವು ಮತ್ತು ತುಂಬ ಚೆನ್ನಾಗಿದೆ. ತೊಟ್ಟು ಅಷ್ಟೇ ತುಂಬ ಉದ್ದ ಇದೆ ನೋಡಿ, ಯಾವ ಥರ ಇದೆ ನೋಡಿ. ವೈಟು ಸೇವಂತಿಗೆ ಎಷ್ಟು ಚೆನ್ನಾಗಿ ಗುಚ್ಚು ಗುಚ್ಚಾಗಿಬಿಟ್ಟಿದೆ. ಕಲಂಚ ಕಲರ್ ಕೇಳ್ತಾ ಇದ್ರಲ್ಲ ನೋಡಿ, ಇದು ಒಂದು ಕಲರ್ ಕಲಂಚ, ಮತ್ತು ಇದು ಒಂದು ರೀತಿ ಕಲಂಚ, ಇದು ರೆಡ್ ಕಲಂಚ ನೋಡಿ. ಕೆಂಪು ಕಾಕಡ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ, ಒಂದೇ ರೆಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿದೆ. ಆದರೆ ನಾನು ಹಾರ್ವೆಸ್ಟ್ ಮಾಡಲ್ಲ, ಅದನ್ನು ನನ್ನ ಗಾರ್ಡನಲ್ಲಿ ಬಿಡಿಸ್ಬೇಕು ಅಂದರೆ ನಂಗೆ ಬೇಜಾರು. ಹಂಗಾಗಿ ಯಾಕೆಂದರೆ ಗಿಡದಲ್ಲಿ ಹೂ ಇದ್ದರೆ ನನಗೆ ಖುಷಿ, ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ. ಒಂದೇ ರೆಕ್ಕೆಯಲ್ಲಿ ಎಷ್ಟೊಂದು ಹೂ ಇದೆ. ಹೀರೆ ಬೀಜ ಹಾಕಿರೋಂಥದ್ದು ತೆಂಗಿನ ಮರಕ್ಕೆ ಯಾವ ರೀತಿ ಹೂವು ಆಗಿದೆ ಅಂತ, ಯಾವ ರೀತಿ ಹಬ್ಕೊಂಡು ಹೋಗ್ತಾ ಇದೆ ಅಂತ. ಪಾಟಲ್ಲಿರೋಂಥದ್ದು ನೋಡಿ, ಎಷ್ಟು ಬಂಚ್ ಥರ ಇದೆ. ಪರ್ಪಲ್ ಸೇವಂತಿಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದರೆ ಬಂಚ್ ಥರ ಇದೆ. ಈ ಥರ ಇದ್ದರೆ ಸಾಕು, ದಪ್ಪ ದಪ್ಪ ಹೂವು ನೋಡಿ. ಇವರು ಬೆಳ್ಳೂರಿಂದ ಬಂದಿರೋಂಥವ್ರು. ಗಿಡಗಳೆಲ್ಲ ತೊಗೊಳಕ್ಕೆ ಅಂದರೆ ಮಲ್ಲಿಗೆ ಗಿಡ ಖಾಲಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಂಡು ಬಂದರು. ಅವರು ಗಿಡನ ತೊಗೊಳೋದಕ್ಕೆ ಅಂತ ಹೇಳ್ತಾಯಿದ್ರು. ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರ ಗಿಡಗಳನ್ನ ಅಂತ. ನಾನು ನೆಲದಲ್ಲಿ ಸೇವಂತಿಗೆ ಗಿಡ ಹಾಕಿದ್ರೆ ಬರೋದೇ ಇಲ್ಲ ನಮ್ಮಲ್ಲಿ. ನೋಡಿ ನಿಮ್ಮ ಹತ್ರ ಪಾಟಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡ ಬಂದಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ತೋರಿಸ್ತಾ ಇದ್ದೆ ನಾನೇನು ಕಣ್ಣು ಮುಚ್ಚಿಲ್ಲ ನೋಡಿ. ಯಾಕೆ ಎಷ್ಟು ಚೆನ್ನಾಗಿದೆ ಅವ್ರು ಹೇಳ್ತಾಯಿದ್ರು. ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರ, ನಾವು ನೆಲದಲ್ಲಿ ಹಾಕೋರು ಈ ಥರ ಬೆಳೆಸೋದ್ರಲ್ಲಿ ನಮಗೆ ಬರೋಲ್ಲ ಅಂತ ಹೇಳ್ತಾಯಿದ್ರು. ಅವರೆಲ್ಲ ಸ್ಪರ್ಶನೆ ಮಾಡಿಸಿ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರ ಗಾರ್ಡನ್ ಅಂತ ಹೇಳ್ತಾಯಿದ್ರು. ನೋಡಿ ಅವರು ಇಷ್ಟೊಂದು ಗಿಡನೆಲ್ಲ ಪರ್ಚೇಸ್ ಮಾಡಿಕೊಂಡು, ಅದು ದುಂಡು ಮಲ್ಲಿಗೆ 12 ಸುತ್ತಿನ ಮಲ್ಲಿಗೆನೇ 2, ಪನ್ನೀರ್ ಪತ್ರೆ ಮತ್ತು ಇದು ಪನ್ನೀರ್ ರೋಸು ಇಂಥದ್ದೆಲ್ಲ ತೊಗೊಂಡು, ಇವರು ಕನಕಪುರದವರು ಪದ್ಮ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಅಷ್ಟು ದೂರದಿಂದ ಗಿಡ ನೋಡಿ ಗಿಡ ತೊಗೊಳೋದಕ್ಕೆ ಅಂತಲೇ ಬಂದಿದ್ದರು. ಹೋದ ಸಲ ಬಂದಾಗ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಹಂಗಾಗಿ ಈ ಸಲನಾದರೂ ವೀಡಿಯೋ ಮಾಡೋಣ ಅಂತೇಳಿ ನೋಡ್ತಾಯಿದ್ದೀನಿ. ನೋಡಿ ಅವರು ಗಿಡನೆಲ್ಲ ನೋಡ್ತಾ ಇದ್ದಾರೆ. ಇದಿದೆಯಾ, ಈ ಕಲರ್ ಇದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಈ ಕಲರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವರು ಪಾಪ ಸುಮಾರು ದಾಸವಾಳ ಗಿಡ ಕಲೆಕ್ಷನ್ ತೊಗೊಂಡ್ರು. ಅದರಲ್ಲೂ ಇನ್ನೂ ನೋಡ್ತಾನೆ ಇದ್ರು ಎಷ್ಟು ವೆರೈಟೀಸ್ ಇದೆ, ತುಂಬ ಚೆನ್ನಾಗಿದೆ ಗಿಡಗಳಂತೇಳಿ ಸ್ವಲ್ಪ ಸೇವಂತಿಗೆ ಸಸಿ ಡೇರೆ ಗೆಡ್ಡೆನೇ ಕೇಳಿದ್ರು ಅವರು. ಆದರೆ ನನ್ನ ಹತ್ರ 3 ಕಲರ್ ಇತ್ತು, ಅದು ಮಾತ್ರ ಕೊಟ್ಟೆ. ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನೋ, ನಾನು ಅಷ್ಟೇ ಇದ್ದಿದ್ದು. ಈ ಹೂವನ್ನ ನರ್ಸರಿಯಲ್ಲೆಲ್ಲ ಗಾರ್ಡೇನಿಯಾ ಅಂತಾರೆ, ಬಟ್ ಇದ್ರ ಕನ್ನಡದಲ್ಲಿ ಅನಂತ ಪುಷ್ಪ ಅಂತ ಕರೀತಾರೆ. ಅಂದರೆ ಅನಂತ ದೇವರಿಗೆ ಇಷ್ಟ ಆಗೋಂಥ ಹೂವನ್ನ ಅನಂತ ಪುಷ್ಪ ಅಂತ ಕರೀತಾರೆ. ಇದು ತುಂಬಾ ಘಮ ಇರುತ್ತೆ. ಒಂದು ಗಿಡ ಹಾಕೋತ್ತು ಅಂದರೆ ಇಡೀ ಫುಲ್ ಗಾರ್ಡನ್ನು ಸ್ಮೆಲ್ಲಿಂದನೇ ತುಂಬಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಿಗಾದರೆ ಬೇಕಂದರೆ ಬುಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಗಿಡ ಅವೈಲೇಬಲ್ ಇದೆ. ನೋಡಿ ಇಷ್ಟೊಂದೆಲ್ಲ ಪಾರ್ಸಲ್ ಇತ್ತು, ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಪಾಪ ನಮ್ಮ ಮನೆಯವರು. ಅಂದರೆ ನಾವು ಮನೇಲಿ ಪ್ಯಾಕಿಂಗ್ ಮಾಡೋದೇ ನಮ್ಮ ಮನೆಯವರು. ಎಷ್ಟೊಂದು ಪ್ಯಾಕಿಂಗ್ ಇರುತ್ತೆ. ನಮ್ಗೆ ಯಾಕೆ ವೀಡಿಯೋ ಹಾಕೋಕ್ಕಾಗಲ್ಲ ಅಂದರೆ ಆರ್ಡರ್ನ ಪ್ಯಾಕ್ ಮಾಡೋದ್ರಲ್ಲೇ ನಮ್ಮ ಟೈಮೆಲ್ಲ ಕಳೆದೋಗ್ಬಿಡುತ್ತೆ. ಹಂಗಾಗಿ ಇಷ್ಟು ದಿನ 2 ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಇಷ್ಟೊಂದು ಪ್ಯಾಕಿಂಗ್ ಇದೆ. ಸುಮಾರು ಒಂದು 10-12 ಪ್ಯಾಕಿಂಗ್ ಇತ್ತು. ಇವತ್ತು ಇನ್ನೂ ಆರ್ಡರ್ ಇದೆ, ಅದನ್ನು ನಾಳೆ ಹಾಕೋಣ ಅಂದ್ಬಿಟ್ಟು. ಇವತ್ತು ಸೋಮವಾರ ಅಲ್ವಾ, ಹಂಗಾಗಿ ಬೇಗ ಅವರಿಗೆಲ್ಲ ತಲುಪಲಿ ಅಂತ ಇಷ್ಟೊಂದು ಅದರಲ್ಲೂ ಜಾಸ್ತಿ ಮಲ್ಲಿಗೆ ಗಿಡನೇ ನನ್ನ ಹತ್ರ ಆರ್ಡ್ರ್ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿದ್ದೀವಿ. ಮ್ಯಾಮ್ ಥ್ಯಾಂಕ್ಸ್ ಮ್ಯಾಮ್, ತುಂಬ ಇವಾಗ ಮನೆಗೆ ಬಂದೆ, ಓಪನ್ ಮಾಡಿದ್ದೀನಿ ಪ್ಲಾಂಟ್ಸು, ಕಳಿಸೋದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ನೋಡಿ ನಾನು 12 ಸುತ್ತಿನ ಮಲ್ಲಿಗೆ ಗಿಡ ಕಳಿಸಿ ಅದರಲ್ಲಿ ಹೂ ಆಗಿದೆ ಅಂತೇಳಿ ಮತ್ತೆ ಕೂಡ ಬುಕ್ ಮಾಡ್ಕೊಂಡಿದ್ರು ಅವರು. ನೋಡಿ ಇದು ಅಷ್ಟೇ, ಈ ಗಿಡಗಳು ಕಳಿಸಿರೋ ಅಂಥವ್ರು ಪ್ರತಿಯೊಬ್ಬರು ನನಗೆ ಯಾವ್ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೆ ಅಂತ. ಅದರಲ್ಲೂ ನನಗಂತೂ ಇವ್ರು ಕೊಡೋವಂಥ ರಿವ್ಯೂ ನೋಡಿ ತುಂಬಾ ಖುಷಿಯಾಗುತ್ತೆ. ನನಗೂ ಪಾರ್ಸಲ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬ ಗಿಡಗಳನ್ನ ಜಾಸ್ತಿ 12 ಸುತ್ತಿನ ಮಲ್ಲಿಗೆ ಗಿಡಗಳನ್ನೇ ತೊಗೊಂಡಿರೋವಂಥದ್ದು. ಈಗ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ನೋಡಿ ಈ ರೀತಿ ನಾನು ಪಾರ್ಸಲ್ ಮಾಡೋವಂಥದ್ದು. ಅವ್ರಿಗೆ ತೆಗೆಯೋದಕ್ಕೆ ಟೈಮ್ ಆಗುತ್ತಂತೆ, ಅಷ್ಟು ಚೆನ್ನಾಗಿ ಪಾರ್ಸಲ್ ಕಳಿಸ್ತೀನಿ ನಾನು. ಆಮೇಲೆ ನೋಡಿ ಸೇವಂತಿಗೆ ಸಸಿ ಆಗಿರ್ಬೋದು, ಯಾವುದು ಅಷ್ಟೇ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ನನಗಂತೂ ಅವ್ರು ಹಾಕಿ ಕಳಿಸಿ ಮತ್ತು ಬೆಳೆಸ್ಕೊಳ್ಳೋದೆಲ್ಲ ವೀಡಿಯೋ ಮಾಡಿ ಕಳಿಸ್ತಾರಲ್ಲ, ಅದು ನನಗೆ ತುಂಬಾ ಖುಷಿಯಾಗುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಮೊದಲೆಲ್ಲ ಫಸ್ಟು ಇದನ್ನು ಮನೆ ಮುಂದೆಗಳು ಹಾಕ್ಕೊಳ್ಳೋರು. ಇದು ಏನು ಗಿಡ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಕಲರು ಅಷ್ಟೇ, ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಈ ಹೂವಿನ ಗಿಡದ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ನೋಡಿ ಯಾವ ಥರ ಬೆಳ್ಕೊಂಡಿದೆ ಗಿಡ ಅಂತ. ಆಮೇಲೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕಂತೂ ತುಂಬಾ ಖುಷಿ ಆಯಿತು. ಹಂಗಾಗಿ ಸುಮ್ಮನೆ ನೋಡಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನನ್ನ ವೀವರ್ ಮನೆ ಪಾರಿಜಾತ ಗಿಡ ನನ್ನ ಹತ್ರ ಪರ್ಚೇಸ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ. ಅವರು ಅದನ್ನು ವೀಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಇದು 5 ತಿಂಗಳಿಂದ ನನ್ನ ಹತ್ರ ಗಿಡ ಪರ್ಚೇಸ್ ಮಾಡಿದಂಥದ್ದು. ತುಂಬ ಚೆನ್ನಾಗಿ ಹೂ ಬಂದಿದೆ. ನನಗಂತೂ ಖುಷಿ ಆಯಿತು ಈ ಥರ ಎಲ್ಲ ಹೂ ಬಿಟ್ಟಿದೆ ಅಂತ. ಸೀಬೆ ಗಿಡದಲ್ಲಿ ಈ ರೀತಿ ಹೂವಾಗಿದೆ. ಈ ರೀತಿ ಗಿಡಗಳು ನನ್ನಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಚಿಕ್ಕ ಗಿಡದಲ್ಲೇ ಹೂವಾಗಿದೆ. ಟೆರೆಸ್ ಗಾರ್ಡನ್ ಮಾಡೋರ್ಗಂತೂ ಏಡ್ ಮಾಡಿಸಿರೋಂಥ ಗಿಡ ಅಂತಲೇ ಹೇಳ್ಬೋದು. ನನ್ನ ಗಾರ್ಡನಲ್ಲಿ ಕೂಡ ಇದೆ, ನೋಡ್ಬೋದು ನೀವು. ನೋಡಿ ಈ ಯೆಲ್ಲೋ ಕಲರ್ ಹೂವು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾನು ನನ್ನ ಗಾರ್ಡನ್ಗೆ ಈಗ ಹೊಸ್ದಾಗಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನಲ್ಲಿ, ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಗಿಡನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಕಲರು. ನೋಡಿ ಈ ಬ್ಲೂ ಕಲರು ಮೀಶೋದಿಂದ ತರಿಸಿದೆ ಅಂತ ಹೇಳಿದ್ನಲ್ಲ, ಈ ಥರ ಗಿಡ ಬೇಕು ಅಂದರೂ ನನ್ನಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಗಿಡ. ಆಮೇಲೆ ನೋಡಿ ಈ ಥರ ಇದೆ ಗಿಡಗಳು. ಅದರಲ್ಲೂ ಸಣ್ಣ ಸಣ್ಣ ಮೊಗ್ಗೆಲ್ಲ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಈ ಕಲರ್ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಪಿಟೋನಿಯಾ. ಅದಕ್ಕೆ ಜೇನುಳ ಯಾವ ಥರ ಅಟ್ರ್ಯಾಕ್ಟ್ ಆಗಿದೆ ಅಂತ. ಅಂದರೆ ನಾನು ಹೂವು ತೆಗಿಯಲ್ವಲ್ಲ ನೋಡಿ, ಒಣಗಿರೋವೆಲ್ಲ ಅದರಲ್ಲೇ ಇದೆ. ಹೂವು ಮಾತ್ರ ಸೂಪರಾಗಿದೆ. ಅದರಲ್ಲೂ ಜೇನುಳ ನೋಡಿ ಅದರೊಳಗಡೆ ಯಾವ ಥರ ಹೋಗಿ ಕೂತಿದೆ ರಸ ಇರೋದಕ್ಕೆ ಅಂತ. ನನಗಂತೂ ಈ ಥರ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಶಂಖಪುಷ್ಪ ಹೂವು ಯಾವ ರೀತಿ ಹೂಗಳಿದೆ ಅಂತ. ಅಂದರೆ ನನ್ನ ಹತ್ರ ಇರೋದು ಸಿಂಗಲ್ ಪೆಟಲು. ಇದನ್ನೆಲ್ಲ ನಾನೇನು ದುಡ್ಡು ಕೊಟ್ಟು ತಂದು ಹಾಕಿಲ್ಲ. ನನಗೆ ಯಾರೋ ಒಬ್ಬರು ಬೆಳೆಸಿರೋ ಅಂಥವ್ರು ಸೀಡ್ಸ್ ಕೊಟ್ಟಿದ್ರು, ಅದನ್ನು ಹಾಕಿದ್ದೀನಿ ನೋಡಿ. ಇದರಲ್ಲೂ ಒಂದು 3 ಹೂವು ಆಗಿದೆ, ಇಟ್ಟು ಒಂದು 3 ಹೂವು ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತ್ ಬೆನಿಫಿಟ್ಸ್ ಇದೆ ಶಂಖಪುಷ್ಪದಲ್ಲಿ. ಹಾಗಾಗಿ ನನ್ನ ಮಗಳಿಗೆ ಅವಾಗವಾಗ ಇದರಲ್ಲಿ ಟೀ ಕೂಡ ಮಾಡಿಕೊಡ್ತೀನಿ, ಕುಡಿತಾಳೆ, ಬೇಜಾರು ಮಾಡ್ಕೊಳ್ಳಲ್ಲ ದೀಕ್ಷಾ. ಪನ್ನೀರ್ ಪತ್ರೆ ಕಟ್ಟಿಂಗ್ ಹಾಕಿದ್ನಲ್ಲ ಯಾವ ಥರ ಸೆಟ್ ಆಗಿದೆ ಅಂತ. ಈ ಥರನೇ ನಾನು ಸೆಟ್ ಮಾಡೋ ಅಂಥದ್ದು. ಹಾಗೆ ನೋಡಿ ನಾನು ವಿಳೆದೆಲೆ ತೋರಿಸ್ತೀನಲ್ಲ, ಇದೇ ರೀತಿಯೇ ನೋಡಿ ನಾನು ವಿಳೆದೆಲೆಗೆ ಕಬ್ಬನ್ನ ಕೊಟ್ಟಿದ್ದೀನಿ. ಈ ಥರ ಕಂಬಿ ಕಟ್ಟಿರೋ ಅಂಥದ್ದು. ಈ ಥರ ಕೊಟ್ಟರೆ ಎಲೆನೂ ಅಷ್ಟೇ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ನಮ್ಮ ಗಾರ್ಡನಲ್ಲಿ ವಿಳೆದೆಲೆ. ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಏನೂ ಹಾಕ್ತಾಯಿಲ್ಲ, ಬರೀ ಕಂಬಿ ಒಂದು ಕಟ್ಟಿದ್ದೀನಿ ಸಪೋರ್ಟಿಗೆ ಅಷ್ಟೇ. ನೋಡಿ ಯಾವ ಥರ ಕಟ್ಟಿದ್ದೀನಿ ಕಂಬಿ ಅಂತ. ಈ ವಿಳೆದೆಲೆಗೆ ಬರೀ ಒಂದು ಕೋಲ್ ಕಟ್ಟಿದ್ದೀನಿ ನೋಡಿ, ಕೋಲು. ಆ ಕೋಲು ಇದು ಸೇಮ್ ವಿಳೆದೆಲೆನೇ, ಬಟ್ ಆದರೆ ಇದು ಅಗಲ ಬಂದಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಬ್ಬನ್ನ ಕಟ್ಟಿರೋದ್ರಿಂದ ಕಬ್ಬಿಣಾಂಶ ಸಿಗುತ್ತಲ್ಲ, ಹಂಗಾಗಿ ಎಲೆ ತುಂಬ ದೊಡ್ಡದಾಗಿ ಮತ್ತು ಹೆಲ್ದಿಯಾಗಿ ಬಂದಿದೆ. ಇದಕ್ಕೆ ಕೋಲ್ ಸಪೋರ್ಟ್ ಅಷ್ಟೇ ಕೊಟ್ಟಿರೋದ್ರಿಂದ ನೋಡಿ ಎಲೆ ಎಷ್ಟು ಚಿಕ್ಕದಾಗಿದೆ. ನಾವು ಯಾವ ರೀತಿ ಬೆಳೆಸ್ಕೊತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ನನ್ನ ಮಗಳು ವಿಶ್ವ ಪರಿಸರ ದಿನಕ್ಕೆ ಅಂತೇಳ್ಬಿಟ್ಟು ನನಗೆ ಕೆಲವೊಂದು ಹಣ್ಣಿನ ಗಿಡಗಳನ್ನ ಪರ್ಚೇಸ್ ಮಾಡಿ ತಂದುಕೊಟ್ಟಿದ್ದಾಳೆ. ಅದರಲ್ಲೂ ಇದು ಸ್ವೀಟ್ ಲೆಮನ್ ಅಂತ ಹೇಳ್ಬಿಟ್ಟು ಗಿಡ ನೋಡಿ. ಇದರಲ್ಲೇ ಎಷ್ಟೊಂದು ಕಾಯಿಗಳಾಗಿದೆ ಅಂತ. ಇದನ್ನೆಲ್ಲ ವಿಶ್ವ ಪರಿಸರ ದಿನದಿಂದ ಗಿಡ ಬೆಳೆಸಿ ಅಂತ ಹೇಳ್ಬಿಟ್ಟು ಈ ಗಿಡಗಳನ್ನ ತಂದುಕೊಟ್ಟಿದ್ದಾಳೆ. ಇದು ಲಿಚ್ಚಿ ಗಿಡ ನೋಡ್ತಾ ಇರ್ಬೋದು. ಮೇಲೆ ಕೆಂಪು ಬಂದು ಹಣ್ಣು ಒಳಗಡೆ ಬರುತ್ತಲ್ಲ, ಆ ಲಿಚ್ಚಿ ಗಿಡ. ಆಮೇಲೆ ಇದು ಕೆಂಪಲ್ಸಿನ ಗಿಡ. ಮತ್ತು ಇದು ಬಂದ್ಬಿಟ್ಟು ಮಾಮೂಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕಿ ಮತ್ತು ಮಕ್ಕಳೆಲ್ಲ ತಿಂತಾರಲ್ಲ, ತುಂಬ ಬಿಡುತ್ತಲ್ಲ, ಅದೊಂದು ಗಿಡ. ಮತ್ತು ಇದು ವೈಟ್ ಸಂಪಿಗೆ ಗಿಡ. ಮೊಗ್ಗು ನೋಡಿ ಯಾವ ಥರ ಇದೆ ಅಂತ. ಕುಡಿಲೆಲ್ಲ ಮೊಗ್ಗಾಗಿದೆ. ಇದು ಗ್ರಾಫ್ಟೆಡ್ ಗಿಡ. ಇದು ಗ್ರಾಫ್ಟೆಡ್ ಗಿಡ. ಇದನ್ನು ಕೂಡ ನನ್ನ ಮಗಳು ಪರ್ಚೇಸ್ ಮಾಡಿಕೊಟ್ಟಿದ್ದಾಳೆ. ಮತ್ತು ಇದು ನನ್ನ ಹತ್ರ ಆಲ್ರೆಡಿ ಒಂದು ಗಿಡ ಕಾಯಿ ಹೂವು ಎಲ್ಲ ಬಿಡೋದು ವೀಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ. ಆದರೆ ನೋಡಿ ಅವಳು ಕಾಯಿ ಇರೋದನ್ನೇ ಇನ್ನೂ ಒಂದು ಗಿಡ ತಂದುಕೊಟ್ಟಿದ್ದಾಳೆ. ಅಮ್ಮ ನಿನ್ನ ಗಾರ್ಡನಲ್ಲಿ ಬೆಳೆಸಮ್ಮ, ನನಗಿಷ್ಟ ಅಲ್ವಾ ಅಂತೇಳಿ. ನನಗೂ ಖುಷಿಯಾಗುತ್ತೆ ಅವಳು ತೊಗೊಬಂದು ಕೊಡೋದು. ಒಂದು ಮಾವಿನ ಗಿಡ ತಂದಿದ್ದಾಳೆ, ಬಟ್ ಅದು ಯಾವುದು ಅಂತ ಗೊತ್ತಿಲ್ಲ. ಇಷ್ಟು ಹಣ್ಣಿನ ಗಿಡನ ನನಗೆ ವಿಶ್ವ ಪರಿಸರ ದಿನ ಪರ್ಚೇಸ್ ಮಾಡಿಕೊಟ್ಟಿದ್ದಾಳೆ. ನನಗಂತೂ ನನ್ನ ಮಗಳು ಈ ಥರ ಎಲ್ಲ ಗಿಡಗಳು ಬೆಳೆಸೋ ಕಾನ್ಸೆಪ್ಟ್ ಮಾಡಿಕೊಂಡು ಕೊಡಿಸ್ತಾಳಲ್ಲ, ಹಾಗಾಗಿ ನಂಗೆ ತುಂಬಾ ಖುಷಿಯಾಗುತ್ತೆ ನೋಡಿ. ಅದರಲ್ಲೂ ನನ್ನ ಗಾರ್ಡನಲ್ಲಿ ವೈಟ್ ಸಂಪಿಗೆ ಇಲ್ಲ ಅಂದ್ಬಿಟ್ಟು ಅದು ಗ್ರಾಫ್ಟೆಡ್ ಗಿಡ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಅದನ್ನೇ ತಂದುಕೊಟ್ಟಿದ್ದಾಳೆ. ಅದು ಮೊಗ್ಗಾಗಿದೆ. ಹೂ ಬಿಟ್ಟಾಗ ವೀಡಿಯೋ ಹಾಕಿ ತೋರಿಸ್ತೀನಿ. ನನ್ನ ಗುಲಾಬಿ ಗಿಡ ಚಿಗುರು ಬರ್ತಾಯಿಲ್ಲ, ಒಣಗೋಗುತ್ತೆ ಅಂತ. ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಯಾವ ಥರ ಚಿಗುರಾಗಿದೆ ಅಂತ. ಈ ರೀತಿಯೇ ನನ್ನ ಗುಲಾಬಿ ಗಿಡ, ಪ್ರತಿಯೊಂದು ಗುಲಾಬಿ ಗಿಡದಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಯಾವ ಥರ ಚಿಗುರಾಗಿದೆ ಅಂತ. ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿ.
ಎಷ್ಟು ಚೆನ್ನಾಗಿ ಚಿಗುರುಗಳು ಬಂದಿದೆ ಅಂತ ನೋಡಿ. ಗ್ರೋ ಬ್ಯಾಗಲ್ಲೆಲ್ಲ ಟ್ರಿಮ್ ಮಾಡಿದ್ನಲ್ಲ, ಎಲ್ಲ ಯಾವ ಥರ ಹೊಸ ಚಿಗುರು ಬರ್ತಾ ಇದೆ. ಇದು ಪನ್ನೀರ್ ರೋಸು, ನನ್ನ ಮಗಳಿಗೆ ತುಂಬ ಇಷ್ಟ. ಇವಾಗ ಮೊಗ್ಗಾಗಿದೆ ನೋಡಿ, ಎಷ್ಟು ಹೂವು ಇದೆ ಮತ್ತು ಯಾವ ಥರ ಎಲ್ಲ ಚಿಗುರು ಬಂದಿದೆ ಅಂತ. ಕೆಲವರು ಹೇಳ್ತೀರಾ ಗುಲಾಬಿ ಗಿಡದಲ್ಲಿ ಚಿಗುರೇ ಬರಲ್ಲ ಅಂತ. ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚಿಕ್ಕ ಚಿಕ್ಕದಿರಲ್ಲ, ಒಂದು ಚಿಗುರುಗಳು ಯಾವ ಥರ ಬರ್ತಾ ಇದೆ ಅಂತ, ಮೊಗ್ಗು ಯಾವ ಥರ ಇದೆ ಅಂತ ನೋಡಿ. ನನ್ನ ಪ್ರತಿಯೊಂದು ಗುಲಾಬಿ ಗಿಡದಲ್ಲೂ ಅಷ್ಟೇ ಯಾವ ಥರ ಬೇಷಿಯಲ್ ಸೂಟ್ಸು ಎಷ್ಟು ಚೆನ್ನಾಗಿ ಚಿಗುರುಗಳು ಬಂದಿದೆ. ನಾನು ಹೇಳಿದ್ನಲ್ಲ, ನಿಂಬೆ ಗಿಡ ಕಾಯಿ ಬಿಡಲ್ಲ ಅಂತ ಕಡ್ದಾಕಿಂದೆ ನೋಡಿ. ಈ ಥರ ಗೊಂಚಲಾಗಿ ಕಾಯಿನ ಬಿಟ್ಟಿದೆ ನಿಂಬೆ ಗಿಡ. ಅದು ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಇಲ್ಲೂ ಅಷ್ಟೇ, ಕೆಳಗಡೆನೂ ಅಷ್ಟೇ ಎಷ್ಟು ದಪ್ಪ ಕಾಯಿಗಳಿವೆ ಅಂತ. ತುಂಬ ಖುಷಿಯಾಗುತ್ತೆ. ಕಡ್ದಾಕಿ ಅಂತ ಅಂದರು, ಬಟ್ ಅದರಲ್ಲೂ ಒಂದು ಫಲನ ಪಡ್ಕೊತಾ ಇದ್ದೀನಿ ಅಂದರೆ ತುಂಬಾ ಖುಷಿಯಾಗುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿದೆ ಗೊಂಚಲಾಗಿ ಕಾಯಿ. ನೋಡಿ, ಇದು ನನ್ನ ಗಾರ್ಡನಲ್ಲಿ ಅರಳಿರೋ ಅಂಥ ಹೂವು ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಮುಂದೆ ವಿಡಿಯೋ ಮಾಡೋದಕ್ಕೆ ನನಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.